ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಹವ್ಯಕ ಪ್ರತಿಭೆಗಳಿಗೆ ವೇದಿಕೆ ಆಯಿತು ಪ್ರತಿಬಿಂಬ ಕಾರ್ಯಕ್ರಮ ಉದ್ಘಾಟಿಸಿದ ಸಾಗರ ಹವ್ಯಕ ಮಂಡಲದ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಸಂಪ. ಸಾಗರ ಪ್ರಾಂತ್ಯ ಹವ್ಯಕ ಮಹಿಳಾ ವೇದಿಕೆಗೆ ಚಾಲನೆ. ವೇದಿಕೆ ಉದ್ಘಾಟಿಸಿ ಉಪನ್ಯಾಸಕಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಮಾತು. ಹವ್ಯಕ ಸಮಾಜ ಮಹಿಳೆಯರನ್ನು ನಿರ್ಲಕ್ಷಿಸಿಲ್ಲ. ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಮಾತು. ಹವ್ಯಕ ಸಂಸ್ಕೃತಿ ಮಾತೃಗೌರವದ ಸಂಸ್ಕೃತಿ. ಮಾತೃಗೌರವ ಸಂಸ್ಕೃತಿಯನ್ನು ಹೊಂದಿರುವ ಹವ್ಯಕ ಸಮಾಜ ಹಿಂದಿನಿಂದಲೂ ತಾರತಮ್ಯವಿಲ್ಲದೆ ಸಾಮರಸ್ಯದ ಜೀವನಕ್ಕೆ ಮಾದರಿಯಾಗಿದೆ ಎಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಹೇಳಿದರು. ಭಾನುವಾರ ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಸಾಗರ ಸೊರಬ ಪ್ರಾಂತ್ಯ ಹವ್ಯಕ ಪ್ರತಿಭೆಗಳ ಸಾಂಸ್ಕೃತಿಕ ಸ್ಪರ್ಧೆ ಪ್ರತಿಬಿಂಬದಲ್ಲಿ ಆಯೋಜಿಸಿದ್ದ ಮಹಾಸಭಾದ ಮಹಿಳಾ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಸ್ವತಂತ್ರ ಪೂರ್ವದಲ್ಲಿಯೇ ಅಧಿಕೃತ ನೋಂದಾಯಿತವಾಗಿದ್ದ ಸಂಸ್ಥೆ. ಆ ಕಾಲಘಟ್ಟದಲ್ಲಿ ಮಹಿಳೆ ಮನೆಯ 4 ಗೋಡೆಯೊಳಗೆ ಸೀಮಿತ ಎನ್ನುವಂತಿತ್ತು. ಆದರೆ ನಮ್ಮ ಸಂಸ್ಥೆಯ 3ನೇ ಅಧ್ಯಕ್ಷರು ಹಾಗೂ 5ನೇ ಅಧ್ಯಕ್ಷರು ಮಹಿಳೆ ಎನ್ನುವ ಇತಿಹಾಸವನ್ನು ಗಮನಿಸಿದರೆ ಹವ್ಯಕ ಸಮಾಜ ಮಹಿಳೆಯರಿಗೆ ಹಿಂದಿನಿಂದಲೂ ಕೊಟ್ಟಿರುವ ಆದ್ಯತೆ ಅರ್ಥವಾಗಲಿದೆ ಎಂದ ಅವರು, ವೃಕ್ಷವೊಂದಕ್ಕೆ ತಾಯಿ ಬೇರು ಎಷ್ಟು ಮುಖ್ಯವೋ ಹಾಗೆ ಸಮಾಜಕ್ಕೂ ತಾಯಿ ಬೇರು ಮುಖ್ಯ, ಅದೇ ಮಹಿಳೆ ಎಂದು ಮಾರ್ಮಿಕವಾಗಿ ನುಡಿದ ಅವರು, ಯಾವುದೇ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯ ಶಾಶ್ವತವಾಗಿ ಉಳಿಯುವುದಕ್ಕೆ ಮಾತೆಯೇ ಕಾರಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆ ಉದ್ಘಾಟಿಸಿದ ಉಪನ್ಯಾಸಕಿ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಮಾತನಾಡಿ, ವೇದ, ಉಪನಿಷತ್, ಸ್ಮೃತಿ ಪುರಾಣಗಳು ಕೂಡ ಮಹಿಳೆಯರನ್ನು ಎಲ್ಲಿಯೂ ನಿರ್ಲಕ್ಷಿಸಿಲ್ಲ. ನಮ್ಮ ಸಂಸ್ಕೃತಿ ಉಳಿಯಬೇಕು ಎಂದರೆ ಮಹಿಳೆ ಸಂಘಟಿತರಾಗಿರಲೇಬೇಕು ಎಂದು ಹೇಳಿದರು. ಹವ್ಯಕ ಮಹಿಳಾ ಕೇಂದ್ರದ ಸಂಚಾಲಕಿ ಮಧುರಾ ಗಾಂವ್ಕರ್ ಮಹಿಳಾ ವೇದಿಕೆಯ ಪ್ರಾಮುಖ್ಯತೆ ಕುರಿತು ಮಾತನಾಡಿದರು. ಇದಕ್ಕೂ ಮುನ್ನ ಬೆಳಗ್ಗೆ ನಡೆದ ಪ್ರತಿಬಿಂಬ ಕಾರ್ಯಕ್ರಮವನ್ನು ಸಾಗರ ಹವ್ಯಕ ಮಂಡಲದ ಉಪಾಧ್ಯಕ್ಷ ಸಂಪಾ ಲಕ್ಷ್ಮೀನಾರಾಯಣ್ ಉದ್ಘಾಟಿಸಿ, ಸಂಸ್ಕಾರಯುತ ಬದುಕು ಗೌರವ ತಂದುಕೊಡಲಿದೆ. ಅಂತಹ ಸಂಸ್ಕಾರ ದೊರೆಯುವುದಕ್ಕೆ ನಾವು ಸಮಾಜ ಮತ್ತು ಸಂಘಟನೆಯ ಭಾಗವಾಗಿ ಮಾರ್ಗದರ್ಶನ ಪಡೆಯಬೇಕಿದೆ ಎಂದು ಹೇಳಿದರು. ನಂತರ ವಿವಿಧ ವಿಭಾಗದ ಸ್ಪರ್ಧೆಗಳು ನಡೆಯಿತು. 8ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡ ಮತ್ತು ಪರಿಹಾರದ ಸಂಬಂಧ ವಿಶೇಷ ಸ್ಫೂರ್ತಿದಾಯಕವಾದ ಪ್ರೇರಣಾ ಮಾತು ವಾಗ್ಮಿ ಎಸ್.ಆರ್. ಅಚ್ಯುತರಾವ್ ನಡೆಸಿಕೊಟ್ಟರು. ಯೋಗ ದಿನದ ಹಿನ್ನೆಲೆಯಲ್ಲಿ ಕಾನ್ಗೋಡು ಗುರುಕುಲಂ ಯೋಗ ಕೇಂದ್ರದ ತಂಡದಿಂದ ಯೋಗ ಪ್ರದರ್ಶನ ನಡೆಯಿತು. ಅಖಿಲ ಹವ್ಯಕದ ಕಾರ್ಯದರ್ಶಿ ಆದಿತ್ಯ ಹೆಗಡೆ, ಮಾಜಿ ನಿರ್ದೇಶಕ ರಾಜಾರಾಮ್ ಹೊಸಬಾಳೆ, ಹಾಲಿ ನಿರ್ದೇಶಕರಾದ ಹೂಬಾ ಅಶೋಕ್, ಕೆ.ಎನ್. ಶ್ರೀಧರ್, ರಮೇಶ್ ಹಾರೇಗೊಪ್ಪ, ಪ್ರಸನ್ನ ಹೆಗಡೆ ಕೆರೆಕೈ, ರಘುನಂದನ್ ಪಟೇಲ್, ಶ್ರೀಧನ್, ಮಂಜುನಾಥ್ ಭೀಮನಕೋಣೆ, ರಾಜಲಕ್ಷ್ಮಿ ದೇವಪ್ಪ, ಅರ್ಚನಾ, ಸ್ಮಿತಾ, ಮಮತಾ ಹೆಗಡೆ ಮತ್ತಿತರರು ಹಾಜರಿದ್ದರು. ಈ ವೇಳೆ ಸಾಗರ ಸೊರಬ ಹೊಸನಗರ ಮಹಿಳಾ ವೇದಿಕೆಯ ಪದಾಧಿಕಾರಿಗಳಿಗೆ ನಿಯುಕ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಸಂಘಟನೆ ಯಾಕೆ ಬೇಕು ಅಂತ ಮನಗಂಡು ಹವ್ಯಕ ಮಹಾಸಭೆಯನ್ನು ನಾವು ಮಾಡಿದ್ದೇವೆ. ಇದರಲ್ಲೂ ತುಂಬ ದೊಡ್ಡ ವಿಶೇಷತೆ ಇದೆ ಮಹಾಸಭೆಯಲ್ಲಿ. ಹವ್ಯಕ ಮಹಾಸಭೆಯ 3ನೇ ಅಧ್ಯಕ್ಷರಾಗಿ ಶ್ರೀಮತಿ ರಾಧಾ ರಾಮಚಂದ್ರ ಭಟ್ ಅವರು 1954ನೇ ಸಭೆಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಮುನ್ನಡೆಸಿದರು. ಹವ್ಯಕ ಮಹಾಸಭೆಯಲ್ಲಿ ಯಾವ ಕಾಲದಲ್ಲಿ ಮಹಿಳೆಯರಿಗೆ ಹೊರಗಡೆ ಓಡಾಡಲಿಕ್ಕೆ ಒಂದು ಪರ್ಮಿಷನ್ ಇಲ್ಲದಂತ ವ್ಯವಸ್ಥೆಗಳಿತ್ತು. ಆ ಸಮಯದಲ್ಲಿ ಸಮಗ್ರ ನಮ್ಮ ಹವ್ಯಕ ಮಹಾಸಭೆಯ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಹವ್ಯಕ ಮಹಾಸಭೆ ಗೌರವ ಕೊಟ್ಟು ಆ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಿಸುವಂತೆ ಮಾಡಿತ್ತು ಅಂತ ಹೇಳಿದ್ರೆ ಹವ್ಯಕರು ಮುಂದಾಲೋಚನೆ ಹೇಗಿದೆ, ಹವ್ಯಕ ಸಮಾಜ ಹೇಗಿದೆ ಅಂತ ಸ್ಪಷ್ಟ ಕೆಲವು ಹೋಗಲ್ಲ. ಅಧ್ಯಕ್ಷರಾಗಿ 5ನೇ ಅಧ್ಯಕ್ಷರಾಗಿ ಸರಸ್ವತಿ ಕಶ್ಯಪರಿಂದ ಶ್ರೀಸಿ ಅವರು 1940ನೇ ಇಸವಿಯಲ್ಲಿ ಮತ್ತೆ 2 ವರ್ಷಗಳ ಕಾಲ ಶ್ರೀ ಅಖಿಲ ಹವ್ಯಕ ಮಹಾಸಭೆಯನ್ನು ಮುನ್ನಡೆಸಿದರು. ಅಂದ್ರೆ ಹವ್ಯಕರಿಗೆ ಸಮಾಜದ ಬಲ ಇರುವುದು ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಸಮಾಜದ ನಿಜವಾದ ಬಲ ಇರುವುದು ಈಗ ನಾವೆಲ್ಲ ಮರಗಳ ಬಗ್ಗೆ ಎಲ್ಲ, ವೃಕ್ಷಗಳ ಬಗ್ಗೆ ಎಲ್ಲ ಹೇಳುವಾಗ ವೃಕ್ಷ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅಂದರೆ, ತುಂಬ ಮೇಲೆಂದು ಬಲವಾಗಿ ನಿಲ್ಲಬೇಕು ಅಂತ ಅಂದರೆ ಅದರ ಬೇರುಗಳ ಗಟ್ಟಿ ಇರಬೇಕು ಅಂತ ಹೇಳುವುದು. ನೀವೆಲ್ಲರೂ ಒಂದು ಮಾತನ್ನ ಕೇಳಿರ್ತೀವಿ, ಏನು ಅಂತ ಹೇಳಿದ್ರೆ ತಾಯಿ ಬೇಕು ಅಂತ ಹೇಳುವ ಶಬ್ದ ಕೇಳಿರ್ತೀವಿ, ತಂದೆ ಬೇಕು ಅಂತ ಶಬ್ದ ಇಲ್ಲ. ತಾಯಿ ಬೇಕು ಅಂತ ಮಾತ್ರ
ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ, ವೃಕ್ಷ ಶಾಶ್ವತವಾಗಿ ನೋಡಿಕೊಳ್ಳಿಕ್ಕೆ ತಾಕತ್ತಿರುವುದು ಯಾರಿಗೆ ಅಂತ ಹೇಳಿದ್ರೆ ತಾಯಿ, ಅಲ್ಲಿಂದ ತಾಯಿಗಳು ಮಾತ್ರ ಇರುವಂಥದ್ದು ಶಕ್ತಿ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕೂಡ ಸ್ತ್ರೀಯರ ಪಾತ್ರ ಅತ್ಯಂತ ದೊಡ್ಡದು. ಸಮಾಜ ಚೆನ್ನಾಗಿರಬೇಕು ಅಂತಾದ್ರೆ ಸ್ತ್ರೀಯರು ಚೆನ್ನಾಗಿರ್ಬೇಕು, ಮಾತೆಯರು ಚೆನ್ನಾಗಿರ್ಬೇಕು. ಮಾತೆಯ ಸರ್ವಸ್ವ ನಾವು ಹಿಂದೂಗಳೆಲ್ಲ ಕೇಳ್ತಾ ಬರ್ತೇವೆ. ಅಂಬೇಡ್ಕರ್ ದೂರದಿಂದ ಗಮನಿಸಿ ನೋಡೋದು, ಹವ್ಯಕ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ಮಹಿಳೆಯರಿಗೆ ದೊಡ್ಡ ಪಾಲಿದೆ. ಹವ್ಯಕ ಸಂಸ್ಕೃತಿಯನ್ನು ಕಾಪಾಡುವ ಅದು ಮಕ್ಕಳಿಗೆ ಮನೆಯಿಂದ ಮೊದಲಿಂದ ಪಾಠಶಾಲೆಗೆ ಹೋಗ್ತದೆ, ಎಲ್ಲ ಹೋಗುದು, ಅಲ್ಲಿಂದ ಆ ಸಂಸ್ಕಾರವನ್ನು ತಿಳ್ಕೊಂಡು ಅಲ್ಲಿಂದ ಮೊದಲುಗೊಂಡು ಹಾಗಾಗಿ ನಮ್ಮ ಆಹಾರ ಪದ್ಧತಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಈ ಸಂಪ್ರದಾಯದಲ್ಲಿ ಕೂಡ ಯಾರು ಮುಖ್ಯ ಕಾರಣ ಅಂತಂದ್ರೆ ಮಾತೆ. ಗೃಹಿಣೀ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ, ದಯಾರೂಪೇಣ, ಮಾತೃರೂಪೇಣ, ಶ್ರದ್ಧಾರೂಪೇಣ ಬೇರೆ ಬೇರೆ ಥರದಲ್ಲಿ ನಾವು ಸ್ತ್ರೀಯರನ್ನ ಹೊಗಳುತ್ತೇವೆ, ಮಾಡ್ತೇವೆ. ವೇದಗಳಿರ್ಬೋದು, ಉಪನಿಷತ್ತು ಇರ್ಬೋದು, ಸ್ಮೃತಿ ಇರ್ಬೋದು, ಪುರಾಣಗಳಿರ್ಬೋದು, ಯಾವುದರಲ್ಲೂ ಕೂಡ ಸ್ತ್ರೀಯನ್ನ ಕಡೆಗಣಿಸಿಲ್ಲ, ಅವಳನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಋಗ್ವೇದದ ಒಂದು ಸೂಕ್ತದಲ್ಲಿ ಹೇಳ್ತಾರೆ, ಅಹಂ ರಾಷ್ಟ್ರೀಯ ಸಂಗಮನಿ ವಸುಮನ, ಅಂದ್ರೆ ಈ ರಾಷ್ಟ್ರವನ್ನ ಒಗ್ಗೂಡಿಸುವಂತಹ ಒಂದು ಶಕ್ತಿ ಸ್ತ್ರೀಯರು, ಮಹಿಳೆಯರು. ಒಂದು ಕಡೆ ಮಹಿಳಾ ವೇದಿಕೆಯ ಉದ್ಘಾಟನೆ ಆಗಿದ್ದು, ಇದು ಸಾಗರ, ಸ್ವರ್ಗ ಮತ್ತು ಹೊಸನಗರ ಪ್ರಾಂತ್ಯದ ಉದ್ಘಾಟನೆಯನ್ನು ನಡೀತಾ ಇರುವಂಥದ್ದು. ಈ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಮಹಿಳೆ ಎಲ್ಲಿರ್ತಾಳೋ ಅಲ್ಲಿ ಆ ನಾಗರಿಕತೆಯ ಬೇರು ದೃಢವಾಗಿರುತ್ತದೆ. ಮಹಿಳೆ ಕೇವಲ ಇದ್ರೆ ಆಗಲಿಲ್ಲ, ಆ ಸಮಾಜದ ಭದ್ರ ಬುನಾದಿಯಾದಂತಹ ಆ ಸಮಾಜದ ಒಂದು ನಾಗರಿಕತೆಯನ್ನ, ಒಂದು ಸಂಸ್ಕೃತಿಯನ್ನ ಆಕೆ ಅನುಸರಿಸಿಕೊಂಡು ಹೋಗಬೇಕು. ಮರವನ್ನ ನಾವು ಬೇರೆ ಮುಖಾಂತರ ಅದೆಷ್ಟು ಗಟ್ಟಿ ಇದೆ ಅಂತ ನಾವು ನಿರ್ಧರಿಸಬಹುದು. ಹಾಗೆ ಸಮಾಜ ಕೂಡ ಮಹಿಳೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮನೆಯಿಂದ ಮೀರಿ ಈಗ ಸಮಾಜಕ್ಕೆ ದಾಪುಗಾಲಿಟ್ಟಿದ್ದಾಳೆ. ಅನೇಕ ಸಾಧನೆಗಳನ್ನ ಮಾಡಿದ್ದಾಳೆ. ಆದರೆ ನಮ್ಮ ಹವ್ಯಕರ ಸಮಾಜಕ್ಕೆ ಇರುವಂಥದ್ದು ಮುಖ್ಯವಾಗಿ ನಮ್ಮ ಸೊಗಡು, ಆಹಾರದಲ್ಲಾಗಿರ್ಬೋದು, ನಮ್ಮ ಸಾಂಸ್ಕೃತಿಕ ಜೀವನಗಳಲ್ಲಾಗಿರ್ಬೋದು, ಅಥವಾ ಮಕ್ಕಳಿಗೆ ನಾವು ಕೊಡುವಂತಹ ಪರಿಪಾಠಗಳಾಗಿರ್ಬೋದು, ಅದೆಲ್ಲವೂ ಮುಂದಿನ ಪೀಳಿಗೆಗೆ ನಾವು ದಾಟಿಸಬೇಕು ಅನ್ನುವಂತಹ ಮಹೋನ್ನತ ಉದ್ದೇಶದಿಂದ ಡಾಕ್ಟರ್ ಗಿರಿಧರ್ ಮಹಿಳಾ ವೇದಿಕೆಯನ್ನು ಎಲ್ಲ ಪ್ರಾಂತ್ಯಗಳಲ್ಲಿ ವಿಸ್ತರಿಸಬೇಕು ಅನ್ನುವಂಥ ಕನಸನ್ನ ಕಂಡಿದ್ದಾರೆ. ಅದನ್ನು ಸಾಕಾರಗೊಳಿಸುವ ಹೊಣೆಯನ್ನ ಪದಾಧಿಕಾರಿಗಳು ಅತ್ಯಂತ ತುಂಬಾ ದಕ್ಷತೆಯಿಂದ ವಹಿಸಿಕೊಂಡು ನನಗೂ ಸ್ವಲ್ಪ ಅದರಲ್ಲಿ ದುಡಿಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾಸಭೆಗೆ ನಾನು ಕೃತಜ್ಞರಾಗಿದ್ದೇನೆ. ಹಲವಾರು ನಮಗೆ ಹವ್ಯಕರಿಗಾಗಿ ಸಂಸ್ಕಾರ ಪಡೀಲಿಕ್ಕೆ ಹಾಡಿರ್ಬೋದು ಅಥವಾ ಈ ರಂಗೋಲಿಯ ಸಂಪ್ರದಾಯದ ಹಾಡುಗಳು, ಆಮೇಲೆ ಯೋಗ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಭಾರಿ ವರ್ಷದಿಂದ ಹಮ್ಮಿಕೊಂಡಿದ್ದ ಅಂಥ ಕಾರ್ಯಕ್ರಮ ಈಗ ನಮ್ಮಲ್ಲಿ ಇವತ್ತು ನಡೀತಾ ಇತ್ತು. ಇದನ್ನು ಎಲ್ಲ ಹವ್ಯಕರು, ನಮ್ಮ ಹವ್ಯಕರೆಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಂಡು ಎಲ್ಲರೂ ಮುಂದೆ ಸಂಸ್ಕಾರಯುತರಾಗಿ ಭಾಳ ಒಳ್ಳೆಯ ನಾನು ಉದ್ಘಾಟನೆ ಮಾಡಿ